ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರುದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಈಗ 9, 18, 27 ಈ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ. ಮಂಗಳ ಗ್ರಹಕ್ಕೆ ಯಾವ್ಯಾವ ಸಂಖ್ಯೆಗಳು ಆಪೋಸಿಟಾಗಿ ಕೆಲಸ ಮಾಡುತ್ತೆ ಮತ್ತು ಯಾವ್ಯಾವ ಸಂಖ್ಯೆಗಳು ಮಿತ್ರರಾಗಿ ಕೆಲಸ ಮಾಡ್ತವೆ, ಇದನ್ನು ನಾನು ತುಂಬ ಚೆನ್ನಾಗಿ ಹೇಳಿದ್ದೀನಿ. ಸಂಖ್ಯೆಗಳು ಕೂಡ ಎಷ್ಟು ಈಸಿಯಾಗಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಎಷ್ಟು ಈಸಿಯಾಗಿ ತೊಂದರೆ ಕೊಡ್ತವೆ. ಅಂದರೆ ನಿಮಗೆ ಕೆಡುವುದು ಅವೇ ಮತ್ತು ಗೆಲ್ಸೋದು ಅವೇ. 9ರವರು ಸ್ವಲ್ಪ ಟೆರರೇ. 9ನೇ ತಾರೀಕಿನವರು ಸ್ವಲ್ಪ ಆದಷ್ಟು ಕೆಲವು ವಿಚಾರಗಳಲ್ಲಿ ತಾಳ್ಮೆಯನ್ನು ಕಳ್ಕೊಂಡ್ಬಿಡ್ತಾರೆ. ಈ 9ನೇ ತಾರೀಕಿನವರು ಸ್ವಲ್ಪ ನಿಧಾನವಾಗಿದ್ದಷ್ಟು ಗೆಲುವನ್ನು ಸಾಧಿಸ್ಬೋದು. 9ನೇ ತಾರೀಕಿನವರಿಗೆ ಬಣ್ಣಗಳ ಬಗ್ಗೆನೂ ಹೇಳಿದ್ದೀನಿ ನಾನು. ಮತ್ತು 9ನೇ ತಾರೀಕಿನವರಿಗೆ ವಾರಗಳ ಬಗ್ಗೆನೂ ಚೆನ್ನಾಗಿ ವಿಚಾರಗಳನ್ನು ತಿಳಿಸಿದ್ದೀನಿ. ವಾರಗಳನ್ನೂ ಅಷ್ಟೇ, ಅವರು ವಾರಗಳನ್ನು ಸರಿಯಾದ ರೀತಿ ನಿಧಾನವಾಗಿ ಫಾಲೋಅಪ್ ಮಾಡಬೇಕು. ಇವರು ಸ್ವಲ್ಪ ತಾಳ್ಮೆಯಿಂದನೇ ವರ್ತಿಸ್ಬೇಕು. 9, 18, 27ರವರು ಇವರು ಇದನ್ನು ಮಾಡ್ಕೊಂಡ್ರಪ್ಪ ಅಂತಂದರೆ ಮತ್ತು ಈ 9, 18, 27ಕ್ಕೆ ಯಾವ ತಿಂಗಳುಗಳು ಅದೃಷ್ಟದ ತಿಂಗಳುಗಳು, ಈಗ ತಿಂಗಳುಗಳು ಯಾವ್ಯಾವ ತಿಂಗಳುಗಳು ಅದೃಷ್ಟದ ತಿಂಗಳುಗಳು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಈ 9, 18, 27ಕ್ಕೆ ಮೊದಲಿಗೆ ಬಂದು ತುಂಬ ಅದೃಷ್ಟ ಕೊಡೋ ತಿಂಗಳುಗಳನ್ನು ಒಂದು 3 ತಿಂಗಳುಗಳು ಹೇಳ್ತೀನಿ. ಫಸ್ಟು 3ನೇ ತಿಂಗಳು ಇವರಿಗೆ ತುಂಬ ಲಕ್ಕಿಯಷ್ಟು ತಿಂಗಳುಗಳು. 3ನೇ ತಿಂಗಳನ್ನು ಇವ್ರು ಬಳಸ್ಕೊಂಡ್ರು ಅಂದರೆ 3ನೇ ತಿಂಗಳಲ್ಲಿ ಯಾವುದೇ ಕೆಲಸ ಕಾರ್ಯ ಹೊಸದಾಗಿ ಪ್ರಾರಂಭ, ಮನೆ ಇನ್ನೊಂದು ಏನೇ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ರು ಕೂಡ 100% ಇವ್ರಿಗೆ ಗೆಲುವು ನಿಶ್ಚಿತ. ಇವ್ರ ಜೊತೆ ನಿಂತ್ಕೊಳತ್ತದು 3ನೇ ತಿಂಗಳನ್ನು ಚೆನ್ನಾಗಿ. 3ನೇ ತಿಂಗಳಲ್ಲಿ ಯಾವುದೇ ಒಂದು ಪ್ರಾರಂಭ ಮಾಡೋದಾಗಲಿ, ತೊಗೊಳೋದಾಗಲಿ, ಕೊಡೋದಾಗಲಿ ಎಲ್ಲವನ್ನು ಇವರು ಆ ತಿಂಗಳುಗಳನ್ನು ಚೆನ್ನಾಗಿ ಬಳಸ್ಕೊಂಡ್ರೆ ಸಪೋರ್ಟಿಂಗ್ ಆಗಿ ನಿಂತ್ಕೊಳುತ್ತೆ. ಮತ್ತು ಇವರಿಗೆ 9ನೇ ತಿಂಗಳು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. 9ನೇ ತಿಂಗಳು ಸಪೋರ್ಟ್ ಮಾಡುತ್ತೆ. ಮತ್ತು 4ನೇ ತಿಂಗಳು ಕೂಡ ಇವರಿಗೆ ಈ ಕೆಲಸಗಳನ್ನು ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. 4ನೇ ತಿಂಗಳು ಕೂಡ ಸಪೋರ್ಟ್ ಮಾಡುತ್ತೆ. 6ನೇ ತಿಂಗಳು ಕೂಡ ಇವರಿಗೆ ಸಪೋರ್ಟ್ ಮಾಡುತ್ತೆ. 6ನೇ ತಿಂಗಳು, 4ನೇ ತಿಂಗಳು, 3ನೇ ತಿಂಗಳು ಮತ್ತು 9, 10 ಇವೆರಡೂ ತಿಂಗಳುಗಳು ಕೂಡ ಇವರಿಗೆ. 10ನೇ ತಿಂಗಳು ಮಧ್ಯಮನೆ, ಅಂದರೆ 9ನೇ ತಿಂಗಳು ಮಾತ್ರ 100% ಸಪೋರ್ಟ್ ಮಾಡುತ್ತೆ. ಇವರಿಗೆ ಆಗದೇ ಇರೋ ತಿಂಗಳುಗಳು ಅಂತ ಅಂದರೆ 2ನೇ ತಿಂಗಳೇನು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. 2ನೇ ತಿಂಗಳು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. 5ನೇ ತಿಂಗಳು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. 8ನೇ ತಿಂಗಳು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಮತ್ತು 11ನೇ ತಿಂಗಳು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಮತ್ತು 7ನೇ ತಿಂಗಳು ಕೂಡ ಇವ್ರ ಕೆಲಸ ಕಾರ್ಯಗಳನ್ನು, ಹೊಸ ಕೆಲಸ ಕಾರ್ಯಗಳನ್ನು, ಪ್ರಾರಂಭದ ಕಾರ್ಯಗಳನ್ನು, ಯಾವುದೇ ಒಂದು ಹೊಸದಾಗಿ ಒಂದು ತಗೋತೀನಿ, ಒಂದು ಕೊಡ್ತೀನಿ, ಇನ್ನೊಂದೇನೋ ಒಂದು ಮಾಡೋಕ್ಕೆ ಹೊರಟಿದ್ದೀನಿ, ಏನೋ ಒಂದು ನಾನು ಹೊಸದಾಗಿ ಒಂದು ಪ್ರಾರಂಭ ಮಾಡ್ತಿದ್ದೀನಿ ಅನ್ನೋದನ್ನಾಗಲಿ ಯಾವುದೇ ತೊಗೊಳ್ಳಿ. ನೀವು ಒಂದು ಜೊತೆ ಬಟ್ಟೆ ತೊಗೊಂಬನ್ನಿ. ಇಂಥ ತಿಂಗಳುಗಳಲ್ಲಿ ನೀವು ಆದಷ್ಟು ವರ್ಜಿಸಬೇಕು. ಒಂದು ಜೊತೆ ಬಟ್ಟೆ ತೊಗೋತೀನಿ ಅಂದರೆ ಅದು ಕೂಡ ನಿಮಗೆ ಒಂದಷ್ಟು ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ. ಅದನ್ನು ಕೂಡ ನೀವು ವರ್ಜಿಸಬೇಕು. ಇಂಥದ್ದನ್ನ ನೀವು ಬಳಸ್ಕೊತಿದ್ದೀರಾ ಅಂತಂದರೆ ತುಂಬ ಚೆನ್ನಾಗಿ ಸುಧಾರಿಸ್ಕೊತೀರಿ ನೀವು. ಒಳ್ಳೊಳ್ಳೆ ಕಾರ್ಯಗಳನ್ನು ನಿಮ್ಮ ಮನೆಗೇನೋ ಒಂದು ಈಗ ನಮ್ಮ ರೈತರಾಗಿದ್ದಾರೆ ಅಂತ ಇಟ್ಕೊಳ್ಳಿ. ರೈತರುಗಳು ಒಂದು ಹಸು ತರಬೇಕು ನಿಮ್ಮ ಮನೆಗೆ. ಈ 9, 18, 27ರವರು ಇವರು ರೈತರು, ಭೂಮಿಪುತ್ರರೇ. ಭೂಮಿಪುತ್ರರಾಗಿರ್ತಾರೆ ಇವರೆಲ್ಲ. ಈ ತಿಂಗಳುಗಳನ್ನು ನಾನು ಹೇಳಿದ್ನಲ್ಲ, ಇಂಥ ತಿಂಗಳುಗಳಲ್ಲಿ ಮನೆಗೆ ಹಸು ತರೋದಾಗಲಿ, ದನ ತರೋದಾಗಲಿ, ಇನ್ನೊಂದಾಗಲಿ ಏನನ್ನೂ ಕೂಡ ಮಾಡಬಾರ್ದು. ನೀವು ಇದನ್ನೆಲ್ಲ ವರ್ಜಿಸ್ಬೇಕು. ನೀವು ಇದನ್ನೆಲ್ಲ ವರ್ಜಿಸಿ ನಾನು ಹೇಳಿರೋ ತಿಂಗಳುಗಳು 3ನೇ ತಿಂಗಳುಗಳು ಮತ್ತು 4ನೇ ತಿಂಗಳು, 6ನೇ ತಿಂಗಳು, 10ನೇ ತಿಂಗಳು, 11ನೇ ತಿಂಗಳು, 10ನೇ ತಿಂಗಳು, 11ನೇ ತಿಂಗಳು ಏನೂ ತರಬಾರ್ದು ನೀವು. 10ನೇ ತಿಂಗಳವರೆಗೂ 9, 10ರವರೆಗೂ ನೀವು 9, 10ರಲ್ಲಿ ತರ್ಬೋದು. ಇದನ್ನೆಲ್ಲ ನೀವು ಹೊಸದಾಗಿ ಈ ಹಸು ತರೋದಾಗಲಿ, ಇನ್ನೊಂದು ತರೋದಾಗಲಿ ಏನೋ ಒಂದು ಮಾಡ್ಕೊಂಡ್ರಿ, ಪ್ರಾರಂಭ ಮಾಡಿದ್ರಿ ಅಂತ ಅಂದರೆ ಅದು ನಿಮಗೆ 1 ತಂದಿದ್ದು 10 ಆಗೋವರೆಗೂ ಸಪೋರ್ಟ್ ಮಾಡುತ್ತೆ. ಈಗ 3ನೇ ತಿಂಗಳಲ್ಲಿ ಒಂದು ಒಳ್ಳೆ ಹಸು ತಂದು ಇಟ್ಕೊಂಡ್ರಿ, ನೀವು ಪ್ರಾರಂಭ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಬಿಡುತ್ತೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಬಿಡುತ್ತೆ. ಅದು ನಿಮಗೆ ಸಪೋರ್ಟು ಸರಿಯಾಗಿ ಆಗಲಿಲ್ಲ ಅಂದರೆ ನೀವೇನಾದರೂ 2ನೇ ತಿಂಗಳಲ್ಲಿ ಒಂದು ಹಸು ತಂದಿದ್ದೀರ, 9, 18, 27ನೇ ತಾರೀಕಲ್ಲಿ ಹುಟ್ಟಿ 2ನೇ ತಿಂಗಳಲ್ಲಿ ಹಸು ತಂದ್ರಿ ಅಂತ ಇಟ್ಕೊಳ್ರಿ, ಅದು ನಿಮಗೆ ಒಂದು ಹಸು ಆಗಿದ್ರೂ ಕೂಡ ತೊಂದರೆ ಕೊಡುತ್ತೆ. ಅಲ್ಲಿ ಅದು ರೋಗ ರುಜಿನಗಳ ಒಳಗಾಗೋದು, ಮತ್ತು ಇನ್ನೊಂದಾಗೋದು, ಅದೇನೋ ಒಂದಾಗಿ ಇನ್ನೊಂದು ಕಳ್ಕೊಳೋದು, ಮತ್ತು ಅದರಿಂದ ಒಟ್ಟು ನಷ್ಟನೇ ನಿಮಗೆ. ಇಂಥ ತಿಂಗಳುಗಳಲ್ಲಿ ನಿಮ್ಗೆ ಆಗದೇ ಇರೋ ತಿಂಗಳುಗಳಲ್ಲಿ ಏನಾದರೂ ನೀವು ಏನೇ ತಂದ್ರೂ ಅದರಿಂದ ನಿಮಗೆ ನಷ್ಟ ಅನ್ನೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾನೆ ಹೋಗಬೇಕು. ನೀವು ಅದಕ್ಕೆ ಅದು ಹುಷಾರಿಲ್ದಂಗೆ ಆಗೋದು, ಅದಕ್ಕೆ ಬರೀ ಹಾಸ್ಪಿಟ್ಲಿಗೆ ಖರ್ಚು ಮಾಡೋದು, ಈ ಥರದ್ದು ಮಾಡ್ಕೊಂಡು ನೀವು ಕಷ್ಟಗಳನ್ನೇ ನೋಡ್ತಾ ಹೋಗ್ಬಿಡ್ತೀರಿ. ನಿಮಗೆ ಅದು ಕಷ್ಟಗಳಾಗೇ ಪರಿವರ್ತನೆ ಆಗಿಬಿಡುತ್ತೆ. ಇದನ್ನು ನೀವು ವರ್ಜಿಸಬೇಕು. ನಾನು ಹೇಳಿರೋ ತಿಂಗಳುಗಳನ್ನು ಹೆಚ್ಚು ಬಳಸ್ಕೊಳ್ಳಿ. ನೀವು ಹೊಸ ಕೆಲಸ ಮಾಡೋದಕ್ಕಾಗಲಿ, ಏನೇ ಒಂದು ಪ್ರಾಣಿ ಸಾಕಾಣಿಕೆ ಮಾಡೋದಕ್ಕಾಗಲಿ, ಒಂದು ಹೊಸದಾಗಿ ಫಾರಮ್ ಮಾಡೋದಕ್ಕಾಗಲಿ, ಮತ್ತು ನಿಮ್ಮ ಜಮೀನಲ್ಲಿ ಏನೋ ಒಂದು ಹೊಸದಾಗಿ ಏನೋ ನೆಡ್ತಿದ್ದೀರಾ, ಒಂದು ಸೊಸಿ ನೆಡ್ತಿದ್ದೀರಾ, ಒಂದು ತೆಂಗಿನ ಗಿಡ ಮಾಡ್ತಿದ್ದೀರಾ, ಏನೋ ಒಂದು ತೋಟ ಮಾಡ್ತಿದ್ದೀರಾ, ಏನೋ ಮಾಡೋದಕ್ಕಾಗಲಿ ಇಂಥದ್ದನ್ನು ನೀವು ಬಳಸ್ಕೊಳ್ಳಿ.
ನಾನು ಹೇಳಿರೋ ತಿಂಗಳುಗಳನ್ನು ನೀವು ಜಾಸ್ತಿ ಹೆಚ್ಚು ಬಳಸ್ಕೊತ ಹೋಗಿ ಖಂಡಿತವಾಗಿ ಸುಧಾರಿಸ್ಕೊತೀರಿ, ತುಂಬ ನೀವು ಕಷ್ಟಗಳಿಂದ ಈಚೆ ಬರ್ತೀರಾ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ಏನೇ ನಿಮಗೆ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನೇ ವಿಚಾರ ಇದ್ರೂ ನನಗೆ ಲೈವಲ್ಲಿ ಮಾತಾಡಿ, ನಿಮ್ಗೆ ಏನೇ ಡೌಟ್ ಇದ್ರೂ ಮಾತಾಡಿ, ಅದ್ರ ಬಗ್ಗೆ ಸಂಶಯನೇ ಬೇಡ. ನೀವು ಯಾವಾಗ ಮಾತಾಡಿದ್ರೂ ನಾನು ಅದನ್ನು ನಿಮಗೆ ರಿಪ್ಲೈ ಮಾಡ್ತೀನಿ. ಕೆಳಗಡೆ ನಂಬರ್ ಬರ್ತಾ ಇರುತ್ತೆ ನೋಡಿ, ನೀವು ನಮ್ಮ ಜೊತೆ ಇರಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗೆ ಹೋಗೋಣ. ಓಂ ಗುರುಭ್ಯೋ ನಮಃ.